ಫ್ರೆಂಡ್ಸ್, ಇವತ್ತು ನಮ್ಮೂರಿಂದ ಒಂದು 4-5 ಜನ ಸೇರಿ ಮೀನು ಹಿಡಿಯಕ್ಕೆ ಬಂದೀವು. 2-3 ಬಲೆ ತಂದೀವು. ಎಷ್ಟು ಮೀನು ಹಿಡಿತೀವಿ ಅನ್ನೋದು ಲಾಸ್ಟಿಗೆ ತೋರಿಸ್ತೀನಿ ಬನ್ನಿ. ಇವತ್ತು ಇವರೆಲ್ಲ ಇದ್ದಾರೆ ನೋಡಿ, ಇವರೆಲ್ಲ ಪಂಟ್ರು ಒಂದು ಟೈಮಲ್ಲಿ. ಇವರೆಲ್ಲ ಹಳೆ ಪಂಟ್ರು ಇವರೆಲ್ಲ. ಯಾರಲ್ಲ ಲಾಗ್ ಇದು ವಿಡಿಯೋ. ಹಾಂ ಅವ್ರು ನೋಡಿ, ಅವರು ಭಾರಿ ಇದು ಮೀನು ತಲೆ ಏನೋ ಗುರುತಜ್ಞರು. ಹಾಂ ನೋಡೋಣ ಇವತ್ತು ಎಷ್ಟು ಗುರುತಜ್ಞರೆಲ್ಲ ಸೇರಿ ಎಷ್ಟು ಮೀನು ಹಿಡಿತಾರಂತ ಪೂರ್ತಿ ತೋರಿಸ್ತೀನಿ. ನೋಡಿ ಹೆಂಗೆ ಈಜೊಡ್ಕೊ ಬಲೆ ಹಿಡ್ಕೋತಾರೆ. ನಾವು ಸುಮಾರು ಕಿತ್ತರ್ದಾರಲ್ಲ ನೋಡಲ್ಲ ನಾವು. ಆದರೆ ಇಲ್ಲಿ ಏನು ಗೊತ್ತಾ ಫೇಲ್ಯೂರ್ ಆಗಿದೆ ಅಂದರೆ, ಇಲ್ಲಿ ಎಲ್ಲ ಸಣ್ಣ ಮೀನು ಇರೋವು. ನಾವೆಂತ ಮಾಡ್ಬಿಟ್ಟು ದೊಡ್ಡ ದೊಡ್ಡ ಮೀನು ಪಾರಂ ಮೀನು ಹಿಡಿ ಅಂತ ಬಲೆ ತಂದುಬಿಟ್ಟಿವು. ಬಾರ ಅದಕ್ಕೋಸ್ಕರ ಅದು ಎಡವಟ್ ಆಗ್ತಾ ಇರೋದು ನಮಗೆ. ಆದರೆ ಒಂದೇ ಒಂದು ಬಲೆ ಸಣ್ಣದೈತಿ, ಉಳ್ದವಲ್ಲ ದೊಡ್ಡವೆ. ಅದಕ್ಕೆ ಬೀಳೋದು ಡೌಟು. ಈ ಸಣ್ಣ ಬಲೆಗೆ ಇಲ್ಲಿ ಹಾಕ್ತಿದಾರಲ್ಲ, ಇದೇ ಬಲೆಗೆ ಎಷ್ಟು ಮೀನು ಬೀಳ್ತಾವೆ ನೋಡ್ಬೇಕು ನಾವು. ಇಲ್ಲಿ ನೋಡಕ್ಕೆ ನೀರು ನೋಡಿ ಎಷ್ಟು ಮ್ಯಾಲಿಗೆ ಕಾಣ್ತಿದೆ. ಬಟ್ ಎಷ್ಟು ನೀರು ಆಳ ಇರುತ್ತೆ ಅಂದರೆ ಇಲ್ಲಿ ತುಂಬಾ ಆಳ ಇರ್ತದೆ. ನಮಗೆ ನೋಡಿ ಎಷ್ಟು ಸೊಂಟದ ಮಠ, ಎದೆ ಮಠ ಬರ್ತಾಯಿದೆ ನಮಗೆ. ಯಪ್ಪ ನೋಡಿ ನಾನೇ ಮುಳುಗಿ ಹೋಗ್ಬಿಟ್ಟೆ. ಗುಂಡಿ ಇದೆ ನೋಡ್ಲಿಲ್ಲ. ಗೋಪುರ ಮಾತ್ರ ಬಿಡ್ಬಾರ್ದು ಹುಡ್ಗ. ಬಡ ತಿನ್ಬೇಡ ಮೈ ಮೇಲೆ 20-25 ಸಾವಿರ 30 ಸಾವಿರ ರೀ. ಈ ಜೋಡ್ಕೊ ಬರಲ್ಲ ನಾಲಿಗೆ. ನೀ ಬಾರ. ನೀನು ನಮ್ಮೂರಿನ ಕುಡಿ, ಇನ್ನು ಮುಂದಿನ ಫ್ಯೂಚರ್ ಅಂತ ಹೇಳ್ಬೋದು. ಅವನಿಗೆ ಅಕ್ಕ ವಾಸ್ತು ಸರಿಯಾಗಲ್ಲಂತೆ. ಯಾರ್ದು ಭಾರ್ಗವನ ಹೆಸರು ಮೆನ್ಷನ್ ಮಾಡ್ಬೇಕಣ್ಣ ಮತ್ತೆ. ಅದೇ ಬಲೆ ಮತ್ತು ನಮ್ದು ಯಾರ್ದಲ್ಲ, ಒಬ್ಬ ಪ್ರಳಯ ಅಂತಕ್ಕ ಭಾರ್ಗವ್ ಅಂತೆ ನಮ್ಮೂರಾಗೆ, ಅವನ ಬಲೆ ಇದು ಸಣ್ಣ ಬಲೆ ಅಂತನಲ್ಲ ಅದು. ಇನ್ನು ಉಳ್ದವ 2 ಬಲೆ ಮಾತ್ರ ನಮ್ಮವಾಗಿವ. ಬಟ್ ಅದರಿಂದ ಏನು ಪ್ರಯೋಜನ ಆಗಿಲ್ಲ. ಎಷ್ಟೊಂದು 5 ಮೀನು ಹಿಡ್ದೀನಿ ಅದಕ್ಕೆ. 3-4 ಹಿಡ್ದೀವು ಟೋಟಲ್ಲು, ಜಾಸ್ತಿ ಆಗೋಲ್ಲ. ನಮ್ಮದು ಐಡಿಯಾ ಫೇಲ್ಯೂರ್ ಆಗ್ಬಿಡ್ತು ಅಲ್ಲ ಪ್ರಮೋದ, ಐಡಿಯಾ ಫೇಲ್ಯೂರ್ ಆಗ್ಬಿಡ್ತು. ಅದಕ್ಕೋಸ್ಕರ ಜಾಸ್ತಿ ಮೀನು ಹಿಡಿಯೋಕ್ಕಾಗೋಲ್ಲ. ತೋರಿಸ್ತೀನಿ ಲಾಸ್ಟ್ ಕೊನೆಯಲ್ಲಿ, ವೀಡಿಯೋದ ಕೊನೆಯಲ್ಲಿ. ಸ್ಕಿಪ್ ಮಾಡ್ದತ್ತಿ ಪೂರ್ತಿ ವೀಡಿಯೋ ನೋಡ್ರಿ. ನೀರೊಳಗೆ ಒಂದಮ್ ಈಜು ಹೊಡೆದ್ಬಿಡ್ತೀನಿ. ಒಂದಮ್ ಈಜು ಹೊಡೆದ್ಬಿಡ್ಲಣ್ಣ ಪ್ರಮೋದ. ಬಲೆ ಐತೆ ಎಲ್ಲೋ, ಬಲೆ ಕೈ ಕಾಲಿ ಸಿಕ್ಕಣಿ ಮುಳುಗಿ ಹೋಗ್ಬಿಟ್ಟು. ನಿಂದು ವಿಡಿಯೋ ಮಾಡ್ತೇನಲ್ಲ ನೀ, ಬಲೆನೇ ಹಿಡ್ಕೊಂಡೆ ಬಿಡ್ತಾನೆಲ್ಲ. ಮುಂದ್ಗಡೆ ಕಲ್ಲ ಇದಾವ, ಮಂಡೆ ಬಚ್ಚಿಬಿಟ್ಟಿ. ಬಾಬಾ ಇಲ್ಲಿ ಸಾಮಾನ್ಯ ಉದ್ದೆ ಇಲ್ಲ ಹುಡ್ಗ. ನಮ್ಮೂರು ನೋಡಿ ಯಾವ ರೀತಿ ಕಾಣಿಸ್ತಿದೆ. ನಮ್ಮ ಮಲೆನಾಡು ಪ್ರದೇಶ ಸೂಪರ್ ಮಾತ್ರ. ಇದೇ ನೀರೇ ನೋಡಿ ಜೋಗ್ ಫಾಲ್ಸ್ ಹೋಗಿ ಬೀಳೋದು ಅಲ್ಲ ಹುಡ್ಗ. ಇದೇ ನೀರೇ ಜೋಗ್ ಫಾಲ್ಸ್ ಹೋಗಿ ಬೀಳೋದು. ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಹೋಗೋ ನೀರು ಇದೆ ನೋಡಿ. ಇಲ್ಲಿಂದ ಅಂತಾರೆ ಬಿಡ್ತೀಯನಾ, ಜೋಗಕ್ಕೆ ಹೋಗಿ ಬೀಳ್ತಿತ್ತು ನೀರು. ಕೋಲ್ ಬಿಡ್ತೀಯಾ? ನೀವು ಮಾತ್ರ ಪಂಟ್ರು ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ. ನೀವೆಲ್ಲ ಪಂಟ್ರಲ್ಲ ಹುಡ್ಗ. ನಾವೆಲ್ಲ ಮೀನುಗಾರಿಕೆ ಇದರಲ್ಲೇ. ನೀವು ಮೀನು ಪ್ಯಾಟೆ ದುಡ್ಡು ಕೊಟ್ಟು ಖರೀದಿ ಮಾಡ್ತೀನಿ ಅದಕ್ಕಿಂತ ಇಂಥವೇ ಜಾಸ್ತಿ ಅಲ್ಲ. ನಾವು ಯಾವಾಗಲೂ ಫ್ರೆಶ್ ಮೀನಲ್ಲೇ ತಿಂತೀವಿ. ಹೌದಾ? ಅದಕ್ಕೆ 6 ಪ್ಯಾಕ್ ಕಾಣ್ತೈತಪ್ಪ ನಂಗಂತೂ. ಯಾವಾಗ ಬನ್ನಿ 6 ಪ್ಯಾಕು? ಸೂರು ಇಳಿಯಾ? ಏನು ನಿಮ್ಮ ಪ್ರದರ್ಶನ ಯಾವಾಗ ತೋರ್ಸೋದು ನೀವು? ಇಡೀ ನಿಮ್ಮೂರವರೆಲ್ಲ ನೋಡ್ತಿದ್ರ ನಿಮ್ಮ ಪ್ರದರ್ಶನ? ಸಾಮಾನ್ಯ ಅಂದ್ರೆ 3 ಆಳ ಐತೇನಿ ಇಲ್ಲಿ. 3 ಆಳ ಐತೆ ಎಲ್ಲ ನೀ ಬಗ್ಬೇಡ ಮುಳುಗ್ತಂತ ಹೇಳಿ ಅಲ್ಲಿ ಬಗ್ದೆ ಮುಳುಗ್ದೆ ನೀನಲ್ಲಿ. ಮಚ್ಚ ಬಗ್ಗೆ ಅಲ್ಲಿ ನಮ್ಗೆ ನಿತ್ತಿ ಇವಾಗ ಬಲೆನೇ ಹೋದ್ರೆ ಮೀನು ಸಿಗ್ತವೆ. ಬಲೆ ತಕೊಬಿಟ್ರೆ ಯಾರು ಹೆಂಗೆ ಹೇಳ್ತೀವಿ? ಸುಮ್ಮನೆ ಬಂದಾರೆ, ಯಾರೋ ಬಂದ್ರು ನೋಡಿದ್ರು ನೀನು ಬಲೆ ಇರೋದಿಲ್ಲ. ಬೆಳಗ್ಗೆ ಕಾಣೋದಿಲ್ಲ. ಅಲ್ಲ ಅಲ್ಲಿಂದ ಕಾಣೋದಿಲ್ಲ, ಇಲ್ಲಾರು ಸುಮ್ಮನೆ ಓಡಾಡಕ್ ಬಂದಾಗ ಕಾಣೋದಿಲ್ಲ ಅನ್ಬೇಡ ನೀನು. ಈ ನಮ್ನಿ ಕೆಂಪು ಕಾಣ್ತೈತಿ.
ಯಾರು ಬಿಟ್ರು ಸುಮಾರಿಕೆ ಎಣ್ಣೆ ಹೊಡಿಯೋಕ್ಕೆ ಬರೋರಿದ್ದಾರೆ ಇಲ್ಲಿ. ಎಣ್ಣೆ ಹೊಡೆದು ಗುಂಗಾಗರ್ ತಗೋಬಿಡ್ತಾರೆ. ಈಗ ಎಲ್ಲಿದೆ ಈಗ ಬಿಟ್ಟು ಹೋಗೋಣ ಬೇಕಾದ್ರೆ ಬೆಳಿಗ್ಗೆ ಬರೋಣ. ಯಾರ್ದು ಬಲೆ ಬಾರ್ಗೋಡ್ಗೊಂದು ಕೊಂಜಿ ಬಿಡ್ತಾನೆ. ಕೊಂದದಲ್ಲ ಎಷ್ಟು ಕೊಟ್ಟಣ ಇದೆ ಅಂತದ್ದು ಮರಿಯ ಮೀನು ಬಲೆ ಕಡೆ ಹೋಗ್ಲಿ ಅಂತ ಪ್ಲಾನ್ ನೋಡ್ರಿ ಒಂದು. ಮೀನು ಬಲೆ ಕಡೆ ಅಲ್ಲ ಹೆಜ್ರಿ ಆ ಕಡೆ ಹೋಗ ಹುಡುಗ ಈ ತರ ಬಿಡಿದ್ರೆ ಬಲೆ ಇತ್ತು ಬಲೆ ಅಲ್ಲ ಅಲ್ಲಿ ಕಲ್ಲು ಇದಾವ ಮುಳುಗುರಿ. ಕೊಲ್ಲಿಲ್ಲ ನಾನು ಹೊಡ್ಕಿನ ಹರಿನಿ. ಇದ್ರಾಗೊಂದು 50 ಜಬ್ಬಿತಾವ. ಯಾರಕ್ಕೆ ಯಾರಕ್ಕ ಫಸ್ಟ್ ಹಾಕಿವಲ್ಲ ಅದಕ್ಕೆ ಎಲ್ಲಿ ಹಾಕಿ ಅದಕ್ಕಿಯ ಇದ್ರಾಗ ಇವಾಗ ಈಗ ಇದೊಂದು ಬಲೆ ಇದಕ್ಕೆ ಮೀನು ಕಂಡು ಅಲ್ಲ ಸಣ್ಣ ಕಣಿ ಬಲೆ ತರ್ಬೇಕು ನೋಡು. ಇನ್ನು ನೆಕ್ಸ್ಟ್ ಬರೀ ಬರೋ ಮಗ ಸಣ್ಣ ಬರೀ ತರಬೇಕು. ಸಣ್ಣ ಕಣ್ಣೆ ಬಲೆ ಇದ್ದೀರಾ ಇಷ್ಟೊಳಗೆ ಒಳ್ಳೆ ಮೀನು ಹಿಡಿಬೇಕು. ಇಷ್ಟೊಂದಿದೆ ಚಿಕ್ಕ ಚಿಕ್ಕ ಮೀನೆಲ್ಲ. ನಿಮ್ಮ ಹೊರ್ತಕ್ಕೆ ಮೀನು ಅಷ್ಟು ಹೆಜ್ರಿ ಆ ಕಡೆ ಹೋಗ್ಬಿಡ್ತಾವ ನೋಡಿ. ಇಲ್ಲೊಂದು ಬಲೆ ಹಾಕಿದ್ದೀವಿ, ಆನಂತರ ಅಲ್ಲೂ ಎರಡು ಕಾಣಿಸ್ತದಲ್ಲ ನಿಮಗೆ, ನೀರು ಅಡಗಿದೆ ಇಲ್ಲಿ ಕಾಣಿಸ್ತಿದೆ ನೋಡಿ. ಇನ್ನೊಂದು ಬಲೆ ಆ ಕಡೆನೂ ಹಾಕಿದ್ದೀವಿ. ಎಲ್ಲ ದೊಡ್ಡ ದೊಡ್ಡ ಬಲೆ ಅದಕ್ಕೋಸ್ಕರ ಇಲ್ಲಿ ಮೀನಿರೋ ಅಷ್ಟು ಚಿಕ್ಕ ಚಿಕ್ಕ ಮೀನು ಬೀಳೋದಿಲ್ಲ, ಎಂತ ಮಾಡೋಕ್ಕೂ ಬರೋದಿಲ್ಲ. ಇದೊಂದು ಮಾತ್ರ ಮೀಡಿಯಮ್ ಇದೆ, ಸಣ್ಣಕ್ಕಿದೆ ಬಲೆ. ಇದರಲ್ಲಿ ಒಂದಿಷ್ಟು ಮೀನು ಬಿದ್ದೇವೆ, ನೋಡ್ಬೇಕು. ನೋಡಿ ಬಲೆ ಎತ್ತಕ್ಕೆ ಹೋಗ್ಯಾರ ಸೂರ್ರು 3 ಜನ. ಚೀಲ ಒಯ್ದಿರ ಹಂಗೆ ಹೋಗಿರಿ. ನೀರಿಗೆ ನಾನೊಂದು ತೆಗ್ದು ತೋರಿಸ್ಬಿಡ್ತೀನಿ. ಇಲ್ಲ ಹಣ್ಣಿರ ಮೇಲೆ ಹಣ್ಣಿರ ಜಬ್ಬು ಒಳಗೆ ಹಾಕಿ ಅಂತೀಯಾ? ಹಾಕು ಹಾಕು ಅದಕ್ಕೆ ಅದನ್ನು ಹೊರ್ತಿಲ್ಲ ಹೋಗ್ಬಿಟ್ಟ. ಎಲ್ಲಿ ಇಲ್ಲ ಆಯ್ತಾ ಇಲ್ಲ ಅದೆಲ್ಲ ಕಲ್ಮಂಡಿ ಹತ್ರ ಒಟ್ಟಿತ್ತಲ್ಲ ಅಲ್ಲೇ ಎಲ್ಲೆಲ್ಲ ಹಣಿ ಬಿಡಿ. ಹಂಚಿನ ಮೀನು ತೆಗ್ದು ಹುಡುಗ ಯಾರು ಅಲ್ಲ ಲೆಕ್ಕ ಮಾಡಿದ್ರೆ 10-15 ಮೀನು ಅಂದ್ರೆ ಇಲ್ಲಿ ನೋಡಿದ್ರೆ ಹೋತಾ ಇನ್ನು ಬರೋದಿಲ್ಲ ಅದು ಈ ಕಡೆ. ಕತ್ತಿ ತಗಳ ಕತ್ತಿ ಕೊಡ್ಲನ ಪ್ರೇಮ ಹೇಮ ಶಣ ಕತ್ತಿ ತಗ ಫಸ್ಟು. ಕತ್ತಿ ತಗ ಕಲ್ಲೆ ಇಲ್ಲಾಂದ್ರೆ 2 ಕಲ್ಲು ಹಿಡ್ಕೊ ಜಬ್ರಿ ಮಧ್ಯ. ಕಲ್ ಕೆಳಗಡೆ ಅದು ತಗೊಳ್ರಿ. ಕಲ್ಲು ಅಲ್ಲೇ ಇದೆ ಕೆಳಗಡೆ ತೀರಿ ಕಾಲಾಗೆ. ಕಲ್ಲಾಗೆ ನಿಂತಿರಿ ಮತ್ತೆ ಕಲ್ಲು ಅಂತೀರ ಮರಿ. ಬಲೆ ಕೊಯ್ದು ಬಿಟ್ಟಿರಲ್ಲೇ. ಹಾ ಇದೊಂದೇ ಬಲೆ ನಂಬಿಕೆ ಬನ್ನಿ ನೀವು. ಕೈಯಾಗೈತನ ಅಲ್ಲೇ ತಕ್ಕಳ ಕೆಳಗಡೆ ಸೊಂಟದ ನಾಟ ಐತಿ ನೀರು ಆಮೇಲೆ ಹಿಡ್ತಾನಲ್ವ ಮುಳ್ಳು. ನೀವು ಆ ಥರ ಪ್ಯಾಷನ್ ಮಾಡಕ್ ಹೋಗಿ ಗುರು ತಡಿ ಬರೀ ಇಲ್ಲಿದ್ದ ಮೀನು ಯಾರು ತೆಗೆದ್ರು? ಇಲ್ಲಿದ್ದ ಮೀನು ಯಾರು ತೆಗೆದ್ರು? ಯಾರು ತೆಗಿಲ್ಲ. ಅಲ್ಲಿ ಲಾಸ್ಟ್ ಒಂದು ಐತಿ ನೋಡು. ಅದು ಒಂದ್ಸರಿ ಹಂಚಿನ ಮೇಲೆ ಬಿದ್ಮೇಲೆ ಮುಯ್ತಾ ಹುಡ್ಗ ನೀವು ಹಂಗೆ ಹಿಂಗೆ ಮಾಡಿ ಮೀನ್ ಇದ್ ಮಾಡ್ತಿರ್ ಕಣ. ನೀನ್ ಮರಿ ಕೊಯ್ ಕಟ್ ಮಾಡ್ಬೇಡ ಅವ್ನು ಕಲ್ತ ಅವ್ನು ಜಬ್ರ ಮರಿಯ ಮಂಡೆ ಬಗ್ಗಿಯ ನೀ ತಕ್ಕಳ ಅಲ್ಲಿ ಮಣ್ಣು ಯಾರ ಸೊಂಟ ಮಟ ನೀರಿಲ್ಲ ತಕ್ಕೋ ನಾಕ ಇದು ಮಾಡ್ತೀರಾ. ನೋಡ್ತಿಲ್ಲ ಹಿಂಗೆ ಹೇಳ್ಕೊಂಡ್ರೆ ಕೈ ಭಾಗ. ಹೌದೇ
ಕೊನೆಗೂ ಸುಮಾರು ಮೀನು ಹಿಡ್ದೀವು. ಸುಮಾರು ಮೀನು ಅಂದ್ರೆ ಒಂದು ಸಾಂಬಾರಿಗೆ ಆಗ್ಬೋದು ಅಷ್ಟು ಮೀನು ಹಿಡ್ದೀವು. ಬಂದಿದ್ದು 5-6 ಜನ ಬಂದೀವು. 6 ಜನ ತಕ್ಕಂತೆ ಮೀನು ಹಿಡಿಲ್ಲ. ಮತ್ತು ವೀಡಿಯೋಗೆ ತೋರಿಸಿದ್ರೆ ನಮ್ಮದೇ ಮರ್ಯಾದೆ ಹೋಗಿತ್ತು. ಅದಕ್ಕೋಸ್ಕರ ವೀಡಿಯೋದಲ್ಲಿ ಮೀನೆಲ್ಲ ತೋರ್ಸೋಕೆ ಹೋಗಲ್ಲ. ಇನ್ನೊಂದು ದಿನ ಮತ್ತೊಂದು ವೀಡಿಯೋ ಮಾಡ್ತೀನಿ. ಒಳ್ಳೆ ಬಲೆ ತಂದು ಒಳ್ಳೆ ಮೀನು ಹಿಡಿದು ಅವತ್ತಿನ ದಿನ ಮೀನು ಎಷ್ಟು ಹಿಡ್ದೀವಿ ಅಂತ ತೋರಿಸ್ತೀವಿ. ಹಾಗೆ ಈ ವಿಡಿಯೋ ಸ್ವಲ್ಪ ನಿಮಗೆ ಇಷ್ಟ ಆತಂದರೆ ಒಂದು ಲೈಕ್ ಕೊಡಿ. ಹಾಗೆ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.